ಸ್ವತಂತ್ರ ಬಂದ ಮೇಲೆ ಈ ತರ ಶಾಲೆಗಳನ್ನ ತೆರೆದ ಮೇಲೆ ಶಿಕ್ಷಣ ಸಿಗತ್ತೆ, ವಿಜ್ಞಾನ ಸಿಗತ್ತೆ, ಅವರಿಗೆ ವೈಚಾರಿಕ ವಿಚಾರಗಳು ಸಿಗ್ತವೆ, ಆ ಮೂಲಕ ಎಲ್ಲ ಬದಲಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಂದ್ರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಈ ತರ ಗಾಂಧಿ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಈ ತರ ದೊಡ್ಡವರೆಲ್ಲ ಅಂದ್ಕೊಂಡಿದ್ರು ಭಾರತ ಬಹಳ ಬೇಗ ಬದಲಾಗ್ಬಿಡುತ್ತೆ ಅಂತ. 70-80 ವರ್ಷ ಆದ್ಮೇಲೂ ಕೂಡ ಒಂದಷ್ಟು ಬದಲಾವಣೆಗಳು ಬಂದಿದ್ದಾವೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಇನ್ನಷ್ಟು ಬದಲಾವಣೆಗಳು ಬರಬೇಕಾಗಿತ್ತು, ಬಂದಿಲ್ಲ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಜಾಣನಾಗಲು ಕಲಿಸು, ನಾ ಜಾಣನಾಗಲು ಕಲಿಸು. ಹಳ್ಳಿಗಳಲ್ಲಿ ಕೆಲವು ಬದಲಾವಣೆಗಳು ಬಂದಿಲ್ಲ. ಏನು ಬದಲಾವಣೆಗಳು ಬಂದಿಲ್ಲ ಅಂತಂದ್ರೆ, ಒಂದು ಬಹಳ ಮುಖ್ಯವಾಗಿ ನಾವು ಫೋಕಸ್ ಮಾಡ್ತಾ ಇರೋದು ಹಳ್ಳಿಗಳಲ್ಲಿ ಮೂಢನಂಬಿಕೆಗಳು ಅಂತ ಏನಿದ್ದಾವೆ, ಆ ಮೂಢನಂಬಿಕೆಗಳು ಬಹಳ ಹಿಂದೆ ಹೋಗ್ಬೇಕಾಗಿತ್ತು. ಯಾಕೆಂದ್ರೆ ಹಿಂದಿನ ತಲೆಮಾರಿನ ಜನಕ್ಕೆ, ನಮ್ಮ ತಾತ ಅಜ್ಜಿ ಇವರಿದ್ರಲ್ಲ, ಅವರ ಕಾಲಕ್ಕೆ ಶಿಕ್ಷಣ ಇರ್ಲಿಲ್ಲ ಅವ್ರಿಗೆ, ಹೌದಲ್ವಾ? ಈ ತರ ಶಾಲೆಗೆ ಬಂದು ಕಲಿಯುವಂತ ಅವಕಾಶಗಳು ಇರ್ಲಿಲ್ಲ. ಅವರಿಗೆ ಅಜ್ಞಾನ, ಮೂಢನಂಬಿಕೆ ಸಹಜವಾಗಿ ಅವರಲ್ಲಿ ಇತ್ತು. ನಾನು ಮೂಢನಂಬಿಕೆ ಅಂತ ಹೇಳಿದೆ. ಮೂಢನಂಬಿಕೆ ಅಂತಂದ್ರೆ ಮೂರ್ಖತನದಿಂದ ಕೂಡಿರುವಂತ ನಂಬಿಕೆ ಅಂತ, ಅಂದ್ರೆ ನಿಜ ಅಲ್ಲದೇ ಇರುವಂತ ನಂಬಿಕೆಯನ್ನ ಮೂಢನಂಬಿಕೆ ಅಂತ ಕರೀತೇವೆ. ಅದರಲ್ಲಿ ಒಂದು, ನನಗೆ ತುಂಬಾ ನೂರಾರು ಇರ್ಬೋದು ಆ ತರ ಮೂಢನಂಬಿಕೆ, ನಾನು ಒಂದನ್ನ ಹೇಳ್ತೇನೆ. ಈ ಜಾತಿಗೆ ಸಂಬಂಧಪಟ್ಟಂತ ಒಂದು ನಂಬಿಕೆ ಏನು, ಅವರು ಇಂಥವ್ರ ಮನೆ ಒಳಗಡೆ ಬರಬಾರದು, ಅವರು ಇಂಥ ದೇವಸ್ಥಾನ ಒಳಗಡೆ ಬರಬಾರದು ಅನ್ನೋದು ಒಂದು ನಂಬಿಕೆ. ಯಾವುದೋ ಕಾಲದಲ್ಲಿ ಅದು ಶುರುವಾಗಿದೆ. 70-80 ವರ್ಷ ಆದ್ಮೇಲೂ ಕೂಡ ನಮ್ಮಲ್ಲಿ ಲಕ್ಷಾಂತರ ಜನ ಶಿಕ್ಷಣ ಪಡೆದರೂ ಕೂಡ ಇವತ್ತು ಕೂಡ ಪಕ್ಕದ ಮನೆಯವರು ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ರೆ ಈ ಮನೆ ಒಳಗಡೆ ಬರಂಗಿಲ್ಲ, ಪಕ್ಕದಲ್ಲೇ ದೇವಸ್ಥಾನ ಇರುತ್ತೆ, ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ, ಈ ತರ ಕಟ್ಟುಪಾಡಿದೆಯಲ್ಲ, ಅದು ಇವತ್ತು ಕೂಡ ಉಳ್ಕೊಂಡಿದೆಯಲ್ಲ. ಇದನ್ನ ಹೆಂಗೆ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಅಂತ ಹೇಳಿ ನಾವೇನೆ 10 ವರ್ಷಗಳಿಂದ ಇದನ್ನ ಒಂದು ಮೂವ್ಮೆಂಟ್ ತರ, ಒಂದು ಚಳುವಳಿ ತರ ಶುರು ಮಾಡಿದ್ವಿ. ಅಂದ್ರೆ ಇದೊಂದು ಮೂಢನಂಬಿಕೆ ಅಲ್ವಾ, ಅವ್ರು ಇವ್ರ ಮನೆ ಒಳಗಡೆ ಬರಬಾರದು ಅನ್ನೋದನ್ನ, ಅದು ಅದಕ್ಕೆ ಏನಾದ್ರು ಆಧಾರ ಇದೆಯಾ? ಖಂಡಿತವಾಗ ಆಧಾರ ಹಿಂದೆ ಇರ್ಬೋದು, ಏನಾದ್ರು ಬೇರೆ ಏನಾದ್ರು ಇರ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ಇದ್ರೂ ಕೂಡ ಏನೋ ಆಧಾರ ಇರ್ಬೋದು. ತಳ ಸಮುದಾಯದವರು, ಅವರಿಗೆ ಏನೂ ಆದಾಯ ಇಲ್ಲದೆ ಇರುವಂತ ಕಾಲಕ್ಕೆ ಸ್ವಲ್ಪ ಕ್ಲೀನ್ ಆಗಿಲ್ಲ, ಇನ್ನೊಂದು ಏನೋ ಒಂದು ನೆಪ ಇರ್ಬೋದೇನೋ. ಆದ್ರೆ ಇವತ್ತು ಇಷ್ಟಿನ ಮಕ್ಕಳಿದ್ದೀರಿ, ನನಗೆ ಯಾರನ್ನು ಕೂಡ ಇಂಥ ಜಾತಿಯವರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಯಾ? ನಾನು ಯಾವ ಜಾತಿಯಿಂದ ಗೊತ್ತಾಗ್ತಾ ಇದೆಯಾ? ಇವ್ರು ಯಾವ ಜಾತಿಯಿಂದ ಗೊತ್ತಾಗ್ತಾ ಇದೆಯಾ? ಇವ್ರು ಸರ್ ಯಾವ ಜಾತಿಯಿಂದ ಗೊತ್ತಾಗ್ತಾ ಇದೆ? ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ನಾವು ಒಂದೇ ತರ ಇದ್ದೀವಿ. ಆ ಕ್ಲೀನ್ಲಿನೆಸ್ ವಿಷಯದಲ್ಲಾಗಿರ್ಬೋದು, ನಾವು ಹೆಸರುಗಳು ಇಟ್ಕೊಳ್ಳೋ ಅಂತದ್ರಲ್ಲಾಗಿರ್ಬೋದು, ಮಾತಾಡೋ ರೀತಿಯಲ್ಲಾಗಿರ್ಬೋದು, ಏನು ವ್ಯತ್ಯಾಸ ಇಲ್ಲ. ಇವತ್ತು ಕೂಡ ನಾವು ಯಾವುದೋ ಕಾಲದಲ್ಲಿ ಶುರುವಾಗಿರುವಂತ ಒಂದು ಹಳೆಯ ಅವಮಾನ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಹಂಗೆ ಕಣ್ಣು ಮುಚ್ಕೊಂಡು ಮುಂದುವರಿಸ್ತಾ ಇದೀವಲ್ಲ. ಇದನ್ನು ಬದಲಾಯಿಸೋದು ಹೇಗೆ? ಬದಲಾಯಿಸ್ಬೇಕಾ ಬೇಡವಾ? ಅಲ್ವಾ? ಈಗ ರಾಕೆಟ್ಸ್ ಅನ್ನ ಬಿಡ್ತಾ ಇದೀವಿ, ಎಷ್ಟು ದೂರಕ್ಕೆ ಬಿಡ್ತಾ ಇದೀವಿ. ನಮ್ಮ ಭೂಮಿ ಎಲ್ಲ ಎಲ್ಲೋ ಮಂಗಳ ಗ್ರಹ ಅಂತೆ, ಬುಧ ಗ್ರಹ ಅಂತೆ, ಇವೆಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ. ಅದೇ ಪಕ್ಕದ ಮನೆ ಒಳಗಡೆ ಏನಿದೆ ಅಂತ ಹುಡುಕ್ಬೇಕಲ್ಲ ನಾವು. ಹುಡುಕೋದು ಬೇಡ, ಅಟ್ಲೀಸ್ಟ್ ಮನೆ ಒಳಗಡೆ ಹೋಗ್ಬೇಕಾ ಬೇಡವಾ? ಅಲ್ವಾ? ಇವತ್ತು ಕೂಡ ನೀನು ಬರಬಾರ್ದು ಅಂತಂದ್ರೆ ಅಲ್ವಾ? ಸೊ ಇದು ತುಂಬಾ ಅನ್ಯಾಯದ, ಮೂರ್ಖತನದ ಒಂದು ವಾಡಿಕೆ ಇದು. ಮೋಸ ಗೀಸ ಅಂತ ಹೇಳೋದು ಬೇಡ, ಅಮಾಯಕರವರು ಹಳ್ಳಿ ಇದು ಪಾಲಿಸ್ತಾರಲ್ಲ, ಇದನ್ನ ಅನುಸರಿಸ್ತಾರಲ್ಲ, ಅಮಾಯಕರು ಪಾಪ, ಅವ್ರದ್ದು ತಪ್ಪಲ್ಲ. ಅವ್ರೇನಂದ್ರೆ ಸ್ವಂತ ಬುದ್ಧಿ ಇಲ್ಲ ಅವ್ರಿಗೆ. ಸ್ವಂತಿಕೆ ಇದ್ರೆ ಹೇಳಕ್ ಆಗಲ್ಲ. ಸ್ವಂತ ಬುದ್ಧಿ ಇಲ್ಲದೆ ಇರೋದ್ರಿಂದ ಅವ್ರು ನಮ್ಮ ತಾತ ಕಾಲದಿಂದ ಬಂದಿಲ್ವೇನ್ರೆ ಅಂತ ಹೇಳ್ಬಿಟ್ಟು ಅದನ್ನ ಕೈ ತೊಳ್ಕೊಂಡ್ಬಿಡ್ತಾರೆ. ಹಂಗಲ್ಲ. ನಮ್ಮ ತಾತನಿಗೆ ಬುದ್ಧಿ ಇಲ್ಲ, ನಮ್ಗೆ ಬೇಡವಾ? ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲ ಯೋಚನೆ ಮಾಡುವಷ್ಟು ಇದಿರ್ಲಿಲ್ಲ. ಸೊ ಇವತ್ತು ನಾವು ಕೇಳ್ತಾರೆ ಅದು, ನೋಡಪ್ಪ ನಾವೆಲ್ಲ ಓದ್ಕೊಂಡಿದ್ದೇವೆ, ಇವತ್ತು ಎಲ್ಲರೂ ಸಮಾನರಾಗಿದ್ದೀವಿ, ಎಲ್ಲರೂ ನೀಟಾಗಿದ್ದೇವೆ, ಎಲ್ಲದರಲ್ಲೂ ಕೂಡ ಇವತ್ತು ಸಮಾನತೆ ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ಒಳಗಡೆ ಬರಬೇಡ ಅಂದ್ರೆ ಹೆಂಗಪ್ಪ ಅಂತ ಹೇಳಿ ಪ್ರಶ್ನೆ ಮಾಡುವಂಥದ್ದು. ಅರ್ಥ ಆಗತ್ತೆ ನಿಮ್ಗೆ? ಆ ಪ್ರಶ್ನೆ ಏನು ಒಂಥರ ಇದನ್ನ ದೌರ್ಜನ್ಯದ ಪ್ರಶ್ನೆನೂ ಅಲ್ಲ, ಅದು ಪ್ರೀತಿಯ ಒಂದೇನದು ಮಮಕಾರದ ಈ ತರದ ಒಂದು ಪ್ರಶ್ನೆ, ಸಹೋದರತೆಯ ಪ್ರಶ್ನೆ.
ನಾವೆಲ್ಲ ಕೂಡ ಅಣ್ಣ ತಮ್ಮಂದ್ರು, ಈ ದೇಶದಲ್ಲಿ ಇದ್ದೀವಿ ಅಂದ್ರೆ ಎಲ್ಲ ನಾವು ಭಾರತೀಯರು. ನಾವೆಲ್ಲ ಭಾರತೀಯರು ಅಂತಂದಾಗ ಸಹಜವಾಗಿ ಬಂದು ಹೋಗೋದ್ರಲ್ಲಿ ಯಾವುದು ಕೂಡ ವ್ಯತ್ಯಾಸ ಇರಬಾರ್ದು, ಅವಮಾನ ಇರಬಾರ್ದು ಅಂತೇಳಿ ಈ ಒಂದು ಚಳುವಳಿನ ಗೃಹ ಪ್ರವೇಶ ಚಳುವಳಿ ಅಂತ ಶುರು ಮಾಡಿ ಈಗ ಅರಿವು ಭಾರತವಾಗಿ ಅದು ದೊಡ್ಡದಾಗಿ ಅದನ್ನ ಕಟ್ಟಿದ್ದೇವೆ. ಇದೇ ಊರಿಗೆ ನಾವು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಬಂದಿದ್ವಿ. ಈ ಊರಿಗೆ ಇಲ್ಲೇ ಪಕ್ಕದಲ್ಲೇ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಚೌಡೇಶ್ವರಿ ಮೇಡಮ್ ಅಂತ ಇದಾರಲ್ಲ, ರಾಮು ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅವರ ಮನೆ ಒಳಗಡೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವರ ಮನೆ ಒಳಗಡೆ ಕೂಡ ಈ ಊರಿನ ದಲಿತರು ಎಲ್ಲ ಒಳಗಡೆ ಹೋಗ್ತಾ ಇರ್ಲಿಲ್ಲ. ಏನ ಕೆಲಸಕ್ಕೆ ಹೋದ ಆಚೆ ನಿಂತ್ಕೊಳ್ಳೋ ತರ ಇತ್ತು. ಮೇಡಮ್ ಅವ್ರು ಹೇಳಿದ್ರು, ಸರ್ ನಾನು ಹೇಳಿದ್ರು ಕೂಡ ಬೇರೆ ಊರವ್ರು ಬರ್ತಾರೆ, ನಮ್ಮೂರವ್ರು ಬರ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನಿಮ್ಮ ಮನೆ ಒಳಗಡೆ ಬರಬೇಕು ಅಂತಂದಾಗ ಆಯ್ತು ಸರ್ ಅದು ಏನೋ ಒಂದು ಪ್ರೋಗ್ರಾಮ್ ಮಾಡಿ ಅಂತಂದ್ರು. ನಾನು ಜಿಲ್ಲಾಧಿಕಾರಿಗಳನ್ನ ಚಂಪಾ ಅಂತ ಒಬ್ಬರು ಚಂದ್ರಶೇಖರ್ ಪಾಟೀಲ್ ಅಂತ ಹೆಸರು ಕೇಳಿದಿರಾ? ಚಂದ್ರಶೇಖರ್ ಪಾಟೀಲ್ ಅಂತ ಬಹಳ ದೊಡ್ಡ ಕವಿಗಳು, ಅವನ್ನ ಕರ್ಕೊಂಡು ಬಂದಿದ್ವಿ. ಬಹಳ ದೊಡ್ಡವ್ರನ್ನ ಕರ್ಕೊಂಡು ಬಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಅವರ ಮನೆ ಒಳಗಡೆ, ಅವರ ಒಕ್ಕಲಿಗರ ಮನೆ ಒಳಗಡೆ ಈ ಊರಿನ ಮತ್ತೆ ಸುತ್ತಮುತ್ತ ಇರುವಂತ ಎಲ್ಲ ದಲಿತ ಸಹೋದರರನ್ನ ಯಾರು ಮನೆ ಒಳಗಡೆ ಹೋಗ್ತಾ ಇಲ್ವೋ ಅವರೆಲ್ಲರನ್ನು ಒಳಗಡೆ ಹೋಗಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಚೌಡೇಶ್ವರಿ ಮೇಡಮ್ ಅವ್ರು ಬಹಳ ಪ್ರೀತಿಯಿಂದ ಎಲ್ರಿಗೂ ಕೂಡ ತಿಂಡಿ ಕೊಟ್ಟು ಅವೆಲ್ಲ ಒಂದಷ್ಟು ಮಾತಾಡಿ ಪ್ರೋಗ್ರಾಮ್ ಮಾಡಿದ್ವಿ. ನಂತರ ಇದೇ ಊರಿನ ಒಕ್ಕಲಿಗರ ರಾಜಪ್ಪ ಅವರು ಇದಾರಲ್ಲ, ಇನ್ನೊಬ್ರು ಲೀಡರ್ ಇದ್ದಾರೆ, ದಲಿತ ಸಮುದಾಯಕ್ಕೆ ಸೇರಿದಂತವ್ರು. ಇಲ್ಲಿ ತಿಂಡಿ ತಿಂದ್ಬಿಟ್ಟು ಅವರ ಮನೆ ಒಳಗಡೆ ಎಲ್ಲರೂ ಹೋಗಿ ಅವರ ಮನೆ ಒಳಗಡೆ ಸೇರ್ಕೊಂಡು ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟ ಮಾಡಿದ್ವಿ. ಅರ್ಥ ಆಗುತ್ತೆ ನಿಮ್ಗೆ? ನೋಡಿ, ಒಂದು ಒಕ್ಕಲಿಗರ ಮನೆ ಒಳಗಡೆ ಪ್ರವೇಶ ಮತ್ತೆ ಅಲ್ಲಿ ತಿಂಡಿ, ಮತ್ತೆ ದಲಿತರ ಮನೆ ಒಳಗಡೆ ಎಲ್ಲರೂ ಒಕ್ಕಲಿಗರು ಬ್ರಾಹ್ಮಣರು ಎಲ್ಲ ಸೇರಿಬಿಟ್ಟು ಒಳಗಡೆ ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಸೇರ್ಕೊಂಡು ಸಹಭೋಜನ ಅಂತ ಎಲ್ಲರೂ ಸೇರಿ ತಿಂದ್ವಿ. ಇದು ಒಂದು 8-9 ವರ್ಷದ ಹಿಂದಿನ ಮಾತು. ನಿಮ್ಮೂರಲ್ಲೂ ಕೂಡ ಆ ತರದ ಒಂದು ಕೆಲಸವನ್ನ ನಾವು ಶುರು ಮಾಡಿದ್ದೇವೆ. ಇನ್ನೇನಾದ್ರೂ ಅಲ್ಪ ಸ್ವಲ್ಪ ಅವ್ರ ಮನೆಗೆ ಹೋಗ್ತಲ್ಲ ಇವ್ರ ಮನೆಗೆ ಹೋಗ್ತಲ್ಲ ಅಂತಂದ್ರೆ ಅದನ್ನ ತಿದ್ಕೋಬೇಕು. ಅರ್ಥ ಆಯ್ತಲ್ಲ? ನಿಮ್ಮಪ್ಪ ಏನೋ ಹೇಳಿದ್ರೆ ಇಲ್ಲ ಅವ್ರು ಬರಂಗಿಲ್ಲ ಅಂತ ಹೇಳ್ಬೇಕು. ಏನು ನಾವೆಲ್ಲ ಓದ್ಕೊಂಡಿದ್ದೇವೆ, ನಮ್ಮ ಟೀಚರ್ಸ್ ಹೇಳ್ತಾರೆ, ಮತ್ತೆ ಯಾರೋ ಕೋಲಾರಿಂದ ಬಂದಿದ್ರು, ಅಬ್ರಹಾಂ ಲಿಂಕನ್ ಅವ್ರ ಮಾತೆ ಕೇಳಿದ್ರಲ್ಲ ನೀವು. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾಗಿದ್ದವ್ರು. ಅವ್ರೇನ್ ಹೇಳ್ತಾರೆ? ಸ್ವಂತ ಜ್ಞಾನ ನಮ್ಗೆ ತಿಳುವಳಿಕೆ ಬಂದ್ಬಿಟ್ರೆ ಆ ಕಾಸಿನ ಅಂದ್ರೆ ಭ್ರಷ್ಟಾಚಾರ ಮಾಡಬಾರ್ದು ಅಂತ ಗೊತ್ತಾಗತ್ತಲ್ಲ. ಏನು ಗಳಿಸಿದ ಒಂದು ರೂಪಾಯಿ ಇದೆಯಲ್ಲ ಅದು ಯಾರೋ ಕೊಟ್ಟಂತ 10 ರೂಪಾಯಿಗಿಂತ ಮೇಲು ಅಲ್ವಾ? ಕರೆಕ್ಟ್ ಅಲ್ವಾ? ಹಂಗೆ ತಿಳುವಳಿಕೆ ಕೂಡ ಅಷ್ಟೇ. ಸ್ವಂತ ತಿಳುವಳಿಕೆ ಅನ್ನೋದು ಇನ್ಯಾರೋ ಹೇಳಿರುವಂತ ಕಾಗೆ ಗೂಬೆ ಕಥೆಗಳಿಗಿಂತ ನಮ್ಮ ಸ್ವಂತ ತಿಳುವಳಿಕೆ ಬಹಳ ದೊಡ್ಡದು ಅಲ್ವಾ? ನಾವು ಸ್ವಂತವಾಗಿ ಯೋಚನೆ ಮಾಡ್ಬೇಕು. ಯಾರಾದ್ರೂ ಬಂದ್ರೆ ಏನಾದ್ರು ಆಗತ್ತಾ? ಆಗಂಗಿದ್ರೆ ಟೌನ್ ಅಲ್ಲಿ ಎಲ್ಲಾರು ಮನೆ ಒಳಗಡೆ ಹೋಗ್ತಾರಲ್ಲ, ಅಲ್ಲೇನಾದ್ರು ಆಗಿದ್ಯಾ? ತಿರುಪತಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರಲ್ಲ, ಅಲ್ಲೇನಾದ್ರು ಆಗಿದ್ಯಾ? ಏನು ಆಗಲ್ಲ. ನಮ್ಮ ಮನೆಗೆ ಬಂದ್ರು ಆಗಲ್ಲ, ನಮ್ಮೂರ್ ದೇವಸ್ಥಾನಕ್ಕೆ ಬಂದ್ರು ಏನು ಆಗಲ್ಲ. ಸೊ ಈ ತರ ತಿಳುವಳಿಕೆಗಳನ್ನ ನೀವು ಮೈಗೂಡಿಸ್ಕೋಬೇಕು ಅಂತೇಳಿ ನಾವ್ ಈ ತರ 100 ಶಾಲೆಗಳಿಗೆ ಹೋಗಿ ಮಾತಾಡ್ತಾ ಇದೀವಿ. ಮಕ್ಕಳ ನೀವೆಲ್ಲ ಕೂಡ ಬದಲಾಗ್ಬೇಕು ಆಗತ್ತಲ್ಲ. ಮತ್ತೆ ಯಾರು ಅಕಸ್ಮಾತ್ ನೀವು ದಲಿತ ಸಮುದಾಯದವ್ರು ಏನೋ ಸೇರಿದ್ರೆ ನೀವು ಆಚೆ ಹೋಗಿ ನಿಂತ್ಕೊಳ್ಳೋ ತರ ಆಗ್ಬಾರ್ದು, ಒಳಗಡೆ ಹೋಗ್ತಾ ಇರ್ಬೇಕು. ಏನಾದ್ರು ಅವಮಾನ ಮಾಡಿದ್ರೆ ಆಯ್ತು ಬಿಡು ಅನುಭವಿಸೋಣ, ಫಸ್ಟ್ ಹೋಗೋದು ಕಲಿಬೇಕು. ದೇವಸ್ಥಾನ ಇದೆಯಾ ಹೋಗ್ತಾ ಇರ್ಬೇಕು ಅಷ್ಟೇ, ಏನಾಗ್ಬಿಡುತ್ತೆ? ಏನಾದ್ರು ಬಂದ್ರೆ ಆಚೆ ಹೋಗೋಂತಾರ, ಆಯ್ತು ನೋಡೋಣ. ಸೊ ಯಾವತ್ತು ಕೂಡ ನಾವು ಆಚೆ ನಿಲ್ಲುವಂತ ಪ್ರವೃತ್ತಿಯನ್ನ ಬೆಳೆಸ್ಕೋಬಾರದು. ಅಪ್ಪ ನಾನ್ ಮನುಷ್ಯ ಅಂತ ನಾ ಒಳಗಡೆ ಬಂದಿದ್ದೀನಿ, ನೀನು ಮನುಷ್ಯ ಅಲ್ಲ ಅಂತ ಆಚೆ ಹೋಗುವಂತೀಯ, ನಾನು ಆಚೆ ಹೋಗ್ತೀನಿ ಅಂತ. ಸೊ ಈ ತರದ್ದು ನಾವು ಕೂಡ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಕೋಬೇಕು, ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿಲ್ಲ ಅಂದ್ರೆ, ಪ್ರಯತ್ನ ಮಾಡಿಲ್ಲ ಅಂದ್ರೆ ಬದಲಾವಣೆಗಳು ಬರಲ್ಲ. ಅರ್ಥ ಆಗತ್ತಲ್ಲ? ನಿಮ್ಮಿಂದ ಆಗೋದೇನೋ ಅಷ್ಟನ್ನಾದ್ರೂ ನೀವು ಮಾಡ್ಲೇಬೇಕು. ಮನೆಗೆ ಬರೋದನ್ನ ಇವೆಲ್ಲ ನಾವು ಮೈಂಡಲ್ಲಿ ಇಟ್ಕೊಳ್ಳೇಬಾರ್ದು. ಬರ್ಬೇಕಾ ಬರಬೇಡ್ವಾ ಇವೆಲ್ಲ ನಾವು ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಮಾಮೂಲಿಯಾಗಿ ಎಲ್ರು ಬಂದಂಗೆ ಬರ್ತಾ ಇರ್ಬೇಕು, ಎಲ್ರು ಬಂದಂಗೆ ಹೋಗ್ತಾ ಇರ್ಬೇಕು. ಆ ತರ ಮನಸ್ಥಿತಿ ನಮ್ದು ಆಗ್ಬಿಡ್ಬೇಕು. ಫಸ್ಟ್ ಯೋಚನೆ ಮಾಡಕ್ ಹೋದ್ರೆ ಏನೋ ಒಂದ್ ಬರುತ್ತೆ ಯೋಚನೆಗೆ, ಆದ್ರೆ ಅದನ್ನೆಲ್ಲ ನಾವು ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಆ ತರ ಮನಸ್ಥಿತಿಯನ್ನ ಮನೆ ಒಳಗಡೆ ಹೋಗೋರು ಅಷ್ಟೇ, ಮನೆ ಒಳಗಡೆ ಕರ್ಕೊಳ್ಳೋರು ಅಷ್ಟೇ, ಇಬ್ರು ಆ ಮನಸ್ಥಿತಿಯನ್ನ ಇಟ್ಕೋಬಾರ್ದು. ಹೋಗೋರು ಸರಾಗವಾಗಿ ಹೋಗ್ತಾ ಇರ್ಬೇಕು, ಬಂದವರು ಆರಾಮಾಗಿ ಅದನ್ನ ಮೈಂಡ್ ತಗೊಳ್ದಿರನೇ ಸ್ವೀಕರಿಸ್ತಾ ಇರ್ಬೇಕು. ಆ ರೀತಿಯನ್ನ ನೀವು ನೋಡಿ. ಇವಾಗ ಅವರು ಅವಶ್ಯಕತೆ ಇರೋದು ಮಕ್ಕಳಿಗೆ, ನೀವು ನಿಮ್ಮ ತಂದೆ ತಾಯಿಗೆ ಅವೇರ್ನೆಸ್ ಕೊಡ್ಬೇಕು. ಜೊತೆಗೆ ಅವ್ರು ಕೊಡೋಕ್ ಆಗ್ಲಿಲ್ಲ, ನೀವು ದೊಡ್ಡವರಾದ್ರೆ ಅವಾಗ್ಲಾದ್ರೂ ಪಾಲನೆ ಮಾಡ್ಲೇಬೇಕು. ನೀವು ತಿಳುವಳಿಕೆ ಕೊಡ್ರಿ. ಅಕಸ್ಮಾತ್ ಯಾರೋ 100 ಜನದಲ್ಲಿ ಒಂದು 5 ಜನ 10 ಜನ ಒಪ್ಲಿಲ್ಲ, 90 ಜನ ಸರಿ ಮಾಡಿದ್ದೀವಿ, ಓಕೆ. ಇನ್ನು ನೀವು ದೊಡ್ಡವರಾಗೋಷ್ಟೊತ್ತಿಗೆ ಆ 5 ಜನನು ಹೊರಟೋಗ್ತಾರೆ. ಅಲ್ಲಿಗೆ ಇನ್ನೊಂದು 10 ವರ್ಷದಲ್ಲಿ
ನೀವು ದೊಡ್ಡವರು ಆಗೋಗಿರ್ತೀರಿ, ಅಲ್ಲಿಗೆ ಆದ್ರೂ ಅದು ಮುಕ್ತಾಯ ಆಗ್ಬಿಡ್ಬೇಕು. ಆ ರೀತಿ ಮನಸ್ಥಿತಿನಲ್ಲಿ ನೀವು ಬದಲಾಗಬೇಕು.